ಎಲ್ಲರಿಗೂ ನಮಸ್ಕಾರ. ಸನಾತನ ಕಥನಕ್ಕೆ ಸ್ವಾಗತ. ನಾನು ಸೌಮ್ಯ ಕೃಷ್ಣ ಹೆಗಡೆ. ಒಂದು ಹೃದಯ ಎಷ್ಟು ವರ್ಷಗಳ ಕಾಲ ಒಂದು ದೇಹ ಇಲ್ಲದೆ ಬಡ್ಕೊಳ್ತಾ ಇರಬಹುದು? ಯಾವ ವಿಚಾರದ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದ್ರೆ, ಶ್ರೀಕೃಷ್ಣನ ಹೃದಯ ಅಂತ ಕರೆಯಲ್ಪಡುವಂತಹ, ನಂಬಲ್ಪಡುವಂತಹ ಇವತ್ತಿಗೂ ಸಹ ಆ ಹೃದಯ ಮಿಡಿತಾ ಇದೆ. ಪೂರಿ ಜಗನ್ನಾಥ ಇಡೀ ಪ್ರಪಂಚದ ಜೀವಂತ ದೇವರು. ಯಾಕೆ ಅಂತಂದ್ರೆ ಅವನ ದೇಹದ ಒಳಗಡೆ ಬ್ರಹ್ಮ ಪದಾರ್ಥ ಅಂತ ನಾವ್ ಏನ್ ಕರಿತೀವಿ, ಅದು ಖುದ್ದು ಶ್ರೀಕೃಷ್ಣ ಪರಮಾತ್ಮನ ಹೃದಯವೇ ಆಗಿರುತ್ತೆ ಅನ್ನೋದನ್ನ ಏನು ನಂಬುತ್ತೀವಿ, ಅದನ್ನ ಒಂದು ಮೂರ್ತಿಯಿಂದ ಇನ್ನೊಂದು ಮೂರ್ತಿಗೆ ಟ್ರಾನ್ಸ್ಫರ್ ಮಾಡುವಾಗ ಅಲ್ಲಿನ ಪೂಜಾರಿಗಳು ಯಾವ ಅನುಭವವನ್ನ ಹೇಳ್ತಾರೆ, ಹಾಗೆ ಬ್ಲ್ಯಾಕ್ಔಟ್ ಅನ್ನ ಯಾಕೆ ಮಾಡ್ತಾರೆ, ಕಣ್ಣಿಗೆ ಯಾಕೆ ಬಟ್ಟೆಯನ್ನ ಕಟ್ತಾರೆ, ಈ ಬ್ರಹ್ಮ ಪದಾರ್ಥದ ಮಿಸ್ಟ್ರಿ ಏನಿರಬಹುದು? ಯಾವ ವಿಚಾರದ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದ್ರೆ, ನಾನು ಕಳೆದ ವಾರದ ಎಪಿಸೋಡ್ ನಲ್ಲಿ ಹೇಳಿದ್ದೆ ನಿಮ್ಗೆ, ಪೂರಿ ಜಗನ್ನಾಥದ ಇತಿಹಾಸ ಒಂದು ರೀತಿಯಲ್ಲಿ ನಮ್ಗೆ ಖುಷಿ ಕೊಟ್ರೆ, ಆ ಕಥೆ ಒಂದು ಖುಷಿಯನ್ನ ಕೊಟ್ರೆ, ಈ ಪೂರಿ ಜಗನ್ನಾಥದಲ್ಲಿ ಇರುವಂತಹ ನೂರಾರು ಮಿಸ್ಟ್ರಿಗಳಲ್ಲಿ ನಾನು ನಿಮಗೋಸ್ಕರ ಆಯ್ದು ತಂದಿರುವಂತಹ 5 ಮಿಸ್ಟೀರಿಯಸ್ ಥಿಂಗ್ಸ್ ಅನ್ನೋದನ್ನ ಇವತ್ತಿನ ಸನಾತನ ಕಥನದಲ್ಲಿ ಎಕ್ಸ್ಪ್ಲೇನ್ ಮಾಡೋದ್ರ ಜೊತೆಗೆ ಅದರ ಸೈಂಟಿಫಿಕ್ ರೀಸನಿಂಗ್ ಅನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳೋದು ನನ್ನ ಉದ್ದೇಶ. ಸೈನ್ಸ್ ಅಂದ ತಕ್ಷಣ ಯಾರಿಗೂ ಅರ್ಥ ಆಗದ್ದೆ ಇಲ್ಲಿ ತಲೆ ಮೇಲಿಂದ ಹೋಗೋದು ಅಂತ ಹೇಳ್ತಾರಲ್ಲ, ಆ ಥರದಲ್ಲಿ ಎಕ್ಸ್ಪ್ಲೇನ್ ಮಾಡೋದು ನನ್ನ ಉದ್ದೇಶ ಅಲ್ಲ. ಸಾಮಾನ್ಯ ಜನರಿಗೆ, ಯಾರು ಸೈನ್ಸ್ ಸ್ಟೂಡೆಂಟ್ ಸಹ ಆಗಿರೋದಿಲ್ಲ, ಫಿಸಿಕ್ಸ್ ಅಂತಂದ್ರೆ ಅಷ್ಟು ಜ್ಞಾನ ಅನ್ನೋದ್ರ ಬಗ್ಗೆ, ಇಂಟ್ರೆಸ್ಟ್ ಅನ್ನೋದ್ರ ಬಗ್ಗೆ ಅವರಿಗೆ ಗೊತ್ತಿರೋದಿಲ್ಲ, ಅಂಥವರಿಗೂ ಅರ್ಥವಾಗುವ ಕಾಮನ್ ಸೆನ್ಸ್ ನಲ್ಲಿ ಈ 5 ಮಿಸ್ಟರಿಯನ್ನ ಹೇಗೆ ಅರ್ಥ ಮಾಡ್ಕೊಳ್ಬಹುದು? ಶ್ರೀಕೃಷ್ಣನ ಹೃದಯ ಇವತ್ತಿಗೂ ಮಿಡಿತಾ ಇದೆಯಾ? ಆ ಬ್ರಹ್ಮ ಪದಾರ್ಥವನ್ನ ಹೇಗೆ ಅರ್ಥ ಮಾಡ್ಕೊಳ್ಬಹುದು ಅನ್ನೋದನ್ನ ಸಹ ಈ ಒಂದು ಎಪಿಸೋಡ್ ನಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನನಗೆ ಪರ್ಸನಲಿ ತುಂಬಾ ಖುಷಿ ಕೊಡುವಂತಹ ವಿಷಯ ಆಯ್ತಾ ಇದು. ಹಾಗೆ ನಮ್ಮ ಪೂರ್ವಜರು ಅಂತ ಯಾರು ಕರಿತೀವಲ್ವಾ, ಅವ್ರ ತಲೆ, ಅವರ ಕಲ್ಪನೆ, ಅದನ್ನ ಪರ್ಫೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡೋದನ್ನೆಲ್ಲ ನೋಡಿದಾಗ ಭಯಂಕರ ಖುಷಿ ಆಗುತ್ತೆ, ಇನ್ಸ್ಪೈರಿಂಗ್ ಅನ್ಸುತ್ತೆ. ಹಂಗೆ ನಾವು ಇದನ್ನೆಲ್ಲ ಕಳ್ಕೊಂಡ್ಬಿಟ್ಟಿದೀವಲ್ವಾ ಅಂತ ಸ್ವಲ್ಪ ಬೇಜಾರ್ ಸಹ ಆಗುತ್ತೆ. ಮೊಟ್ಟ ಮೊದಲೇದಾಗಿ ಪೂರಿ ಜಗನ್ನಾಥದಲ್ಲಿ ಏನು ರಹಸ್ಯಗಳಿದಾವೆ, ಏನು ಮಿಸ್ಟ್ರಿ ಇದೆ, ಏನು ತರ್ಕಕ್ಕೆ ನಿಲುಕದ್ದೇ ಇರುವಂತಹ ಕೆಲವೊಂದಷ್ಟು ವಿಚಾರಗಳು ನಡೀತಾ ಇದೆ ಅನ್ನೋದನ್ನ ಈ 5 ಹೇಳ್ತೀನಿ ಅಂತ ಹೇಳಿದೆ ಅಲ್ಲ. ಮೊದಲೇದು ಯಾವುದು ಅದರಲ್ಲಿ ಅಂತಂದ್ರೆ, ಸುದರ್ಶನ ಚಕ್ರ ಹಾಗೂ ಪತಿತ ಪಾವನ ಬಾಣಧ್ವಜ ಅನ್ನೋದೇನಿದೆ ಅದ್ರ ಬಗ್ಗೆ ಇರುವಂತಹ ನಂಬಿಕೆ ಒಂದಾದ್ರೆ, ಅದರ ಸೈಂಟಿಫಿಕ್ ರೀಸನ್ ಇನ್ನೂ ಚಂದ ಇದೆ. ಏನದು ನಂಬಿಕೆ ಅಂತಂದ್ರೆ, 214 ಅಡಿ ಎತ್ತರದಲ್ಲಿ ಇರುವಂತಹ ಈ ಭಯಂಕರ ದೊಡ್ಡ ಚಂದ ದೇವಸ್ಥಾನದ ತುದಿಯಲ್ಲಿ ರಾರಾಜಿಸ್ತಾ ಇರೋದು ಈ ಸುದರ್ಶನ ಚಕ್ರ. ಹಾಗೆ ಆ ಸುದರ್ಶನ ಚಕ್ರದಿಂದ ಒಂದು ಸ್ತಂಭ ಹೋಗುತ್ತೆ, ಅದರ ತುದಿಯಲ್ಲಿ ತ್ರಿಕೋಣಾಕಾರದಲ್ಲಿ ಇರುವಂತಹ ಪತಿತ ಪಾವನ, ಅಥವಾ ಉಡಿಯಾ ಭಾಷೆಯಲ್ಲೇ ಹೇಳ್ಬೇಕು ಅಂತಂದ್ರೆ ಪತಿತ ಪಾವನ ಬಾಣಧ್ವಜ ಅಂತ ಕರೀತಾರೆ. ಇನ್ಫ್ಯಾಕ್ಟ್ ನನ್ನ ಸನಾತನ ಕಥನದ ಈ ಚಾನೆಲ್ನ ಬ್ಯಾನರ್ ಅನ್ನ ನೀವು ನೋಡಿದ್ರಿ ಅಂತಂದ್ರೆ ಅದರಲ್ಲಿ ಇರೋದು ಇದೇ ಪಿಕ್ಚರ್, ಪೂರಿ ಜಗನ್ನಾಥದ್ದು. ಸೊ ಅದ್ರ ಬಗ್ಗೆ ಇರುವಂತಹ ಮಿಸ್ಟ್ರಿ ಏನು ಅಂತಂದ್ರೆ, ಆ ಧ್ವಜ ವಿರುದ್ಧ ದಿಕ್ಕಿನಲ್ಲಿ, ಗಾಳಿ ಯಾವ ದಿಕ್ಕಿನಲ್ಲಿ ಪಸರಣೆ ಆಗ್ತಾ ಇರತ್ತೆ, ಬೀಸ್ತಾ ಇರತ್ತೆ, ಅದಕ್ಕೆ ವಿರುದ್ಧವಾಗಿ ಹರಾಡ್ತಾ ಇರುತ್ತೆ ಅನ್ನೋದು ಒಂದು ನಂಬಿಕೆ. ಇದು ನಂಬಿಕೆ ಮಾತ್ರ ಅಲ್ಲ, ಸತ್ಯ ಕೂಡ. ಜೊತೆಗೆ ಅಲ್ಲಿರೋ ಸುದರ್ಶನ ಚಕ್ರ ಇದೆ ಅಲ್ಲ, 1 ಟನ್, ಬರೋಬ್ಬರಿ 1 ಟನ್. ಆ 214 ಅಡಿ ಎತ್ತರದ ಜೊತೆಗೆ ಈ ಸುದರ್ಶನ ಚಕ್ರನೇ ಎಷ್ಟು ಎತ್ತರದಲ್ಲಿ ಇದೆ ಅಂತಂದ್ರೆ ಬರೋಬ್ಬರಿ 20 ಅಡಿ. ಇದನ್ನ ಯಾವುದೇ ದಿಕ್ಕಿನಿಂದ ನೋಡಿದ್ರು, ನೀವು ಆ ಪೂರಿ ಜಗನ್ನಾಥದ ಯಾವುದೇ ಏರಿಯಾದ ಹತ್ರ ನಿಂತ್ಕೊಂಡು ನೋಡಿದ್ರು ಸಹ, ಎಲ್ಲೇ ನಿಂತ್ಕೊಂಡು ನೋಡಿದ್ರು ಸಹ ಅದು ಕಾಣಿಸೋಂಗಿರತ್ತೆ. ಜೊತೆಗೆ ವಿಚಾರ ಏನು, ಮಜಾ ಏನು ಅಂತಂದ್ರೆ, ನೀವು ಯಾವುದೇ ದಿಕ್ಕಿನಲ್ಲಿ ತಿರ್ಕೊಂಡು 360 ಡಿಗ್ರಿ ತಿರ್ಕೊಂಡು ನೋಡಿದ್ರಿ ಅಂತಂದ್ರು ಅದು ನಿಮ್ ಕಡೆನೆ ತಿರುಗಿದೆ, ನಿಮ್ಮನ್ನೇ ನೇರವಾಗಿ ನೋಡ್ತಾ ಇದೆ ಅನ್ನೋ ತರದಲ್ಲಿ ಕಾಣಿಸುತ್ತೆ. ಇದನ್ನ ಪೂರಿ ಜಗನ್ನಾಥನ ಮಹಿಮೆ ಅಂತ ನಂಬೋದು ಒಂದ್ ಕಡೆ ಆದ್ರೆ, ಇದಕ್ಕೆ ಪ್ರಾಪರ್ ಸೈಂಟಿಫಿಕ್ ರೀಸನಿಂಗ್ ಇದೆ. ಯಾಕೆ ಧ್ವಜ ವಿರುದ್ಧ ದಿಕ್ಕಿನಲ್ಲಿ ಹಾರಾಡತ್ತೆ? ಏರೋಡೈನಮಿಕ್ಸ್ ನಲ್ಲಿ ಒಂದು ಥಿಯೋರಿ ಬರುತ್ತೆ, ಕಾರ್ಮನ್ ವೋರ್ಟೆಕ್ಸ್ ಇಫೆಕ್ಟ್. ಏನ್ ಹಂಗಂದ್ರೆ, ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ ನಿಮ್ಗೆ, ಆಯ್ತಾ? ಈಗ ಗಾಳಿ ಹರಿದಾಡುತ್ತೆ, ನದಿ ಹರಿತಾ ಇದೆ ಅಂತಂದ್ರೆ, ಒಂದು ಡೈರೆಕ್ಷನ್ ಅಲ್ಲಿ ಹರಿತಾ ಇರ್ಬೇಕಿದ್ರೆ ಅದರ ಎದುರುಗಡೆ ಒಂದು ದೊಡ್ಡದಾಗಿರುವಂತಹ, ವಿಶಾಲವಾಗಿರುವಂತಹ ಏನೋ ಒಂದು ಒಬ್ಸ್ಟ್ಯಾಕಲ್ ಬಂತು ಅಂತಂದ್ರೆ, ಆ ಗಾಳಿ ಏನಾಗುತ್ತೆ ಹೇಳಿ, ಹಿಂಗ್ ಬರ್ತಾ ಇರೋ ಗಾಳಿ 2 ಭಾಗ ಆಗುತ್ತೆ, ಇಬ್ಬಾಗ ಆಗುತ್ತೆ, ಆಯ್ತಾ? ಆ ಇಬ್ಬಾಗ ಆಗುವಂತಹ ಸಂದರ್ಭದಲ್ಲಿ ಇಲ್ಲಿ ಇರುವಂತಹ ಪೂರಿ ಜಗನ್ನಾಥದ ಗೋಪುರದ ಹತ್ರ ಹೋದಾಗೆ ನಾವು ಆ ಸಿಲಿಂಡ್ರಿಕಲ್ ಶೇಪ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತೀವಲ್ವಾ, ದೇವಸ್ಥಾನದ ಗೋಪುರಕ್ಕೆ ಹೋದಂಗೆ ಅದು ಚೂಪಾಗ್ತಾ ಹೋಗುತ್ತೆ.
ಈ ತೀರದಿಂದ ಬೀಸುವಂತಹ ಜೋರಾಗಿ ಅಷ್ಟು ಹೈಟ್ ಅಲ್ಲಿರುವಂತಹ ದೇವಸ್ಥಾನದ ಆ ಸಿಲಿಂಡ್ರಿಕಲ್ ಸ್ಟ್ರಕ್ಚರ್ಗೆ ವೇಗವಾಗಿ ಬೀಸಿ ಬರ್ತಾ ಇರುವಂತಹ ಗಾಳಿ ಒಂದು ಒಬ್ಸ್ಟಾಕಲ್ಗೆ, ಆ ಕಲ್ಲಿನ ಗೋಡೆಗೆ ತಾಗದಾಗ, ಸ್ಟ್ರಕ್ಚರ್ಗೆ ತಾಗದಾಗ ಅದು ಇಬ್ಬಾಗ ಆಗತ್ತೆ. ಆ ಇಬ್ಬಾಗ ಆಗುವಂತಹ ಇಮಿಡಿಯೇಟ್ ಸಂದರ್ಭ ಇರುತ್ತಲ್ಲ, ಆ ಟೈಮಲ್ಲಿ ಅದರ ಫೋರ್ಸ್ ಅನ್ನೋದು ಈ ಕಡೆ ಇದೆ ಅಲ್ಲ, ಇಲ್ಲಿ ಒಂದು ಒಬ್ಸ್ಟಾಕಲ್ ಇದೆ ಅಂತಂದ್ರೆ ಈ ಒಂದು ದಿಕ್ಕಿನಲ್ಲಿ ಇಲ್ಲಿ ತಾಗೋದೇ ಇಲ್ಲ ಗಾಳಿ, ಇಲ್ಲಿ ಡಿವೈಡ್ ಆಯ್ತು, ಇಲ್ಲಿ ಲೋ ಪ್ರೆಷರ್ ಏರಿಯಾ ಕ್ರಿಯೇಟ್ ಆಗುತ್ತೆ. ಆ ಲೋ ಪ್ರೆಷರ್ ಏರಿಯಾವನ್ನ ಫಿಲ್ ಮಾಡುವ ಸಲುವಾಗಿ ಇಲ್ಲಿ ಇಬ್ಬಾಗ ಆಗಿರುವಂತಹ ಗಾಳಿ ಕೆಳಗಡೆಯಿಂದ ಹಿಂದ್ಗಡೆಯಿಂದ ತಿರುಗ್ತಾ ಬರುತ್ತೆ. ಇದನ್ನ ನಾವು ಸುಳಿ ಅಂತ ಕರೀದು, ಒಂದು ಪ್ಯಾಟರ್ನ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಆ ಕ್ರಿಯೇಟ್ ಆಗಿರುವಂತಹ ಸುಳಿ ಏನು ಮಾಡುತ್ತೆ ಅಂತಂದ್ರೆ, ಈ ಸಪೂರ ಬಟ್ಟೆ ಇದೆ ಅಲ್ಲ, ಧ್ವಜ ತುಂಬಾ ಸಪೂರ ತೆಳುವ ಬಟ್ಟೆಯಿಂದ ಮಾಡಿರೋದಾಗಿರುತ್ತೆ. ತ್ರಿಕೋನದ ಶೇಪಲ್ಲಿ ಏನಿರುತ್ತೆ ಅದು ವಿರುದ್ಧ ದಿಕ್ಕಿನಿಂದ ಫೋರ್ಸ್ ಕೊಡುತ್ತೆ. ಆವಾಗ ಗಾಳಿ ಈ ಕಡೆ ಹೋಗ್ತಾ ಇದ್ರು ನಮ್ಗೆ ಧ್ವಜ ಈ ಕಡೆ ಹಾರಾಡುವಂತಹ ಒಂದು ಇಫೆಕ್ಟ್ ಕ್ರಿಯೇಟ್ ಆಗುತ್ತೆ. ಹೌ ಬ್ಯೂಟಿಫುಲ್. ಹಾಗೆ ಈ ಸುದರ್ಶನ ಚಕ್ರ ಅಷ್ಟು ಹೈಟ್ ಅಲ್ಲಿ ಇರೋದಕ್ಕೆ ನಾವ್ ಎಲ್ಲೇ ತಿರುಗಿದ್ರು ಸಹ ಅದು ನಮ್ಮನ್ನೇ ನೋಡ್ತಾ ಇದೆ, ನಾನು ತಿರುಗದಂಗೆ ಅದು ತಿರುಗ್ತಾ ಇದೆ ಅಂತ ಕಾಣೋದು. ಇಟ್ ಈಸ್ ಅ ಕ್ಲಾಸಿಕ್ ಕೇಸ್ ಆಫ್ ಆಪ್ಟಿಕಲ್ ಇಲ್ಯೂಷನ್. ಇದು ಮೊದಲನೇ ಮಿಸ್ಟ್ರಿಯ ವೈಜ್ಞಾನಿಕ ಕಾರಣ. ಎರಡನೇದೇನು, ಒಂದು ಮಾತಿದೆ, ಇವತ್ತಿಗೂ ಸಹ ಮಾತಿದೆ ಆಯ್ತಾ. ಪುರಿ ಜಗನ್ನಾಥದ ಆ ಒಂದು ಶಿಖರ ಅನ್ನೋದೇನಿದೆ, ಧ್ವಜ ಅನ್ನೋದೇನಿದೆ, ಅದರ ಮೇಲ್ಗಡೆ ಯಾವುದೇ ಹಕ್ಕಿ ಕೂಡ ಹಾರಾಡೋದಿಲ್ಲ. ಹಾರಾಡ್ತು ಅಂತಂದ್ರೆ ಅದು ಅಪಶಕುನ ಅಂತ ಹೇಳ್ತಾರೆ. ಇವತ್ತಿಗೂ ಭಾರತದಲ್ಲಿ ಯಾವುದೇ ಕಮರ್ಷಿಯಲ್ ಫ್ಲೈಟ್ ಅನ್ನೋದನ್ನ ದೇವಸ್ಥಾನದ ಶಿಖರದ ಮೇಲೆ ಹಾರಾಡಿಸೋದಿಲ್ಲ. ಇದಕ್ಕೆ ಕಾರಣ ಏನು? ನಂಬಿಕೆಯನ್ನ ಪಕ್ಕಕ್ಕಿಟ್ಟು ಇದರ ಅರ್ಥವನ್ನ ತಿಳ್ಕೊಂಡ್ವಿ ಅಂತಂದ್ರೆ, ಇಮ್ಯಾಜಿನ್ ಮಾಡ್ಕೊಡಿ, ನೀವು ಯಾವತ್ತಾದ್ರೂ ಏರೋಪ್ಲೇನ್ ಅಲ್ಲಿ ಓಡಾಡಿದ್ದೀರಾ ಅಂತಂದ್ರೆ ಯೂಶಲಿ ಪೈಲಟ್ ಟರ್ಬುಲೆನ್ಸ್ ಅನ್ನುವಂತಹ ವರ್ಡ್ ಅನ್ನ ಯೂಸ್ ಮಾಡ್ತಿರ್ತಾರೆ. ಅಂತ ಒಂದು ಹೈ ಆಲ್ಟಿಟ್ಯೂಡ್ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಈ ವಿಂಡ್ ಪ್ಯಾಟರ್ನ್ ಹೆಂಗಿರುತ್ತೆ ಅಂತಂದ್ರೆ, ಸುಳಿ ಬರೋದು, ತಿರುಗೋದು, ಅನ್ಈವನ್ ಡಿಸ್ಟ್ರಿಬ್ಯೂಷನ್ ಇರೋದು, ಲೋ ಪ್ರೆಷರ್ ಏರಿಯಾ, ಹೈ ಪ್ರೆಷರ್ ಏರಿಯಾ ಅನ್ನೋ ತರದಲ್ಲಿ ವಿಂಡ್ ಪ್ಯಾಟರ್ನ್ ಅನ್ನೋದೇನಿದೆ ಅಲ್ಲ, ನಾನು ನೀವೆಲ್ಲ ಇವಾಗ ಕುತ್ಕೊಂಡು ಏನ್ ಮಾತಾಡ್ತಾ ಇದೀವಿ ಅಥವಾ ನೀವು ನೋಡ್ತಾ ಇದ್ದೀರಾ, ಅಲ್ಲಿ ವಿಂಡ್ ಡಿಸ್ಟ್ರಿಬ್ಯೂಷನ್ ಇವನ್ ಆಗಿ ಇರುತ್ತೆ. ಆದ್ರೆ ಆಲ್ಟಿಟ್ಯೂಡ್ ಜಾಸ್ತಿ ಹೋದಂಗೆ ಅದರ ಪ್ಯಾಟರ್ನ್ ಅನ್ನೋದು, ಆ ವಿಂಡ್ ಪ್ಯಾಟರ್ನ್ ಅನ್ನೋದು ಖಿಯೋಟಿಕ್ ಆಗ್ತಾ ಇರುತ್ತೆ. ಅದನ್ನೇ ನಾವು ಟರ್ಬುಲೆನ್ಸ್ ಅಂತ ಕರಿತೀವಿ. ನಾನು ಬೇಸಿಕ್ ಏರೋಡೈನಮಿಕ್ಸ್ ಅನ್ನ ಮಾತಾಡ್ತಿರೋದಾಯ್ತಾ, ಕಾಂಪ್ಲಿಕೇಶನ್ ಏನೂ ಇಲ್ಲ, ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ತಾ ಹೋಗಿ ನಾನು ಹೇಳ್ತಾ ಇದ್ದ ಹಾಗೆ. ಆವಾಗ ನೀವು ಅಂಥ ಒಂದು ಆಲ್ಟಿಟ್ಯೂಡ್ ಅಲ್ಲಿ ಹಾರಾಟ ಮಾಡಬೇಕು ಅಂತಂದ್ರೆ, ನೀವೇ ಒಂದು ಹಕ್ಕಿ ಅಂತ ಅನ್ಕೊಳ್ಳಿ, ನೀವು ಪಟ ರೆಕ್ಕೆ ಬಿಡೋದು ಸುಸ್ತಾಗೋ ದಿಕ್ಕಿನಲ್ಲಿ ಆ ಒಂದು ಹೈಟ್ ಅಲ್ಲಿ ಹಾರಾಡ್ತಾ ಇರ್ತೀರಾ. ಎಲ್ಲಿ ಈಸಿಯಾಗಿ ಕಂಫರ್ಟಬಲ್ ಆಗಿ ಹಾರಾಡಬಹುದು ಅಲ್ಲಿ ಹಾರಾಡ್ತೀರಾ. ಹಕ್ಕಿಗಳು ದಡ್ಡರಲ್ಲ. ನಾವ್ ಅನ್ಕೊಂಡಿದೀವಿ ನಾವು ಬಾರಿ ಹೈಲಿ ಇವಾಲ್ವ್ಡ್ ಬ್ರೈನ್ ನ ಹೊಂದಿದೀವಿ ಅಂತ, ಬಟ್ ಪ್ರಾಣಿಗಳಲ್ಲೂ ಇಂಟೆಲಿಜೆನ್ಸ್ ಇದೆ. ಈ ಒಂದು ಕಾರಣದಿಂದ ಅಲ್ಲಿ ಕ್ರಿಯೇಟ್ ಆಗಿರುವಂತಹ ಟರ್ಬುಲೆನ್ಸ್ ಹಾರಾಟಕ್ಕೆ ಏನು ಡಿಸ್ಟರ್ಬೆನ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ, ರೆಸಿಸ್ಟೆನ್ಸ್ ಅನ್ನ ಒಡ್ಡತ್ತೆ, ಅದನ್ನ ತಪ್ಪಿಸಿಕೊಳ್ಳುವ ಸಲುವಾಗಿ ಹಕ್ಕಿಗಳು ಆ ಒಂದು ಹೈಟ್ ಅಲ್ಲಿ ಹಾರಾಡೋಕೆ ಪ್ರಿಫರ್ ಮಾಡೋದಿಲ್ಲ. ಇನ್ನು ಯಾಕೆ ಏರೋಪ್ಲೇನ್ಸ್, ಕಮರ್ಷಿಯಲ್ ಏರೋಪ್ಲೇನ್ಸ್ ಅದರ ಮೇಲೆ ಹಾರಾಡೋದಿಲ್ಲ ಅಂತಂದ್ರೆ, ನೋಡಿ, ನಮ್ಮ ದೇಶದಲ್ಲಿ ಸನಾತನ ಧರ್ಮ ಮತ್ತೆ ನಮ್ಮ ದೇಶ ಎರಡು ಬೇರೆ ಅಲ್ಲ. ಈ ಧರ್ಮ ದೇಶ ಎರಡೂ ಒಂದೇ. ಅದರ ಕಲ್ಚರ್ ಅನ್ನೋದು, ಭಾರತದ ಕಲ್ಚರ್ ಇವಾಲ್ವ್ ಆಗಿರೋದೇ ಸನಾತನ ಧರ್ಮದಿಂದ ಆಗಿರೋದಕ್ಕೆ ಒಂದು ಧಾರ್ಮಿಕ ನಂಬಿಕೆ, ಹಾಗೆ ಸೇಫ್ಟಿ ಮೆಜರ್ಸ್. ಇನ್ನೊಂದೇನು ಅಂತಂದ್ರೆ, ಪೂರಿ ಜಗನ್ನಾಥದ ಆ ಒಂದು ರೂಟ್ನ ಅದರ ತಲೆ ಮೇಲೆ ಬರೋ ಹಾಗೆ ಭಾರತದ ಕಮರ್ಷಿಯಲ್ ಏರ್ಲೈನ್ಸ್ ರೂಟ್ ಇಲ್ಲ. ಏರ್ ರೂಟ್ ಅಂತ ಹೇಳ್ತೀವಲ್ವಾ, ಅದಿಲ್ಲ. ಇದು ಎರಡನೇ ಮಿಸ್ಟ್ರಿ ಅಂತ ನಾವ್ ಏನ್ ನಂಬ್ತೀವಿ, ಅದಕ್ಕೆ ಒಂದು ಲಾಜಿಕಲ್ ರೀಸನಿಂಗ್. ಮೂರನೇದು ಏನು, ಇಲ್ಲಿ ಪ್ರಸಾದ ಅನ್ನೋದು 2000 ಜನ ಬಂದ್ರೂ ಅವರಿಗೆ ಹೆಚ್ಚು ಕಮ್ಮಿ ಮಾಡಲ್ಲ, 2 ಲಕ್ಷ ಜನ ಬಂದ್ರೂ ಸಹ ಅವರಿಗೆ ಹೆಚ್ಚು ಕಮ್ಮಿ ಆಗದ್ದೇ ಇರೋ ಅಳತೆಯಲ್ಲಿ 7 ಮಣ್ಣಿನ ಪಾತ್ರದಲ್ಲಿ ಕಟ್ಟಿಗೆ ಒಲೆಯನ್ನ ಉರಿಸಿ ಪ್ರಸಾದವನ್ನ ಮಾಡುವಂತಹ ಪದ್ಧತಿ ಅನ್ನುವಂಥದ್ದು ಏನಿದೆ ಅಲ್ಲ, ಇದರಲ್ಲಿ ಲಾಸ್ಟ್ಗೆ ಇಟ್ಟಿರೋದು ಅಂದ್ರೆ ಟಾಪ್ ಮೋಸ್ಟ್ ಅಲ್ಲಿ ಇಟ್ಟಿರುವಂತಹ 7th ಅರ್ಧನ್ ಪಾಟ್ ಅಲ್ಲಿ ಇರುವಂತಹ ಪ್ರಸಾದ ಬೇಕವೆಂದು ಬುಡಕ್ ಬೆಂಕಿ ಕೊಟ್ಟಿರುವಂತಹ ಫಸ್ಟ್ ಪಾತ್ರೆಯಲ್ಲಿ ಕಡೆಗೆ ಬೇಯತ್ತೆ ಅನ್ನುವಂಥದ್ದು. ಇದಕ್ಕೇನಪ್ಪ ರೀಸನ್ನು? ವಿರುದ್ಧ ಅನ್ಸುತ್ತೆ, ಅಂದ್ರೆ ಕಾಮನ್ ಸೆನ್ಸಿಗೆ ವಿರುದ್ಧ ಇದು. ಆದ್ರೆ ಇಲ್ಲೂ ಕೂಡ ಒಂದು ಚಂದ ಸೈನ್ಸ್ ಇದೆ. ಥರ್ಮಲ್ ಎನರ್ಜಿ ಡಿಸ್ಟ್ರಿಬ್ಯೂಷನ್ ಏನಾಗುತ್ತೆ ಅಂತಂದ್ರೆ, ನೋಡಿ, ಈ ರೀತಿ ಪಾತ್ರಗಳನ್ನ ಒಂದ್ರ ಮೇಲೆ ಒಂದು ಇಟ್ಟು 7 ಪಾತ್ರೆ 7ನೇದಿರತ್ತಲ್ಲ ಅದನ್ನ ಸೀಲ್ ಮಾಡಿರ್ತಾರೆ. ಅರ್ಧನ್ ಪಾಟ್ಸ್ ಅಲ್ಲಿ ಮೈಕ್ರೋಸ್ಕೋಪಿಕ್ ಲೆವೆಲ್ ನಲ್ಲಿ ರಂಧ್ರಗಳು ಇರ್ತವೆ, ಪೋರ್ಸ್ ಇರ್ತವೆ. ಆವಾಗ ಏನಾಗುತ್ತೆ, ಈ ಬುಡಕ್ಕೆ ಬೆಂಕಿ ಕೊಟ್ಟಾಗ, ಮೊದಲನೇ ಪಾತ್ರಕ್ಕೆ ಬೆಂಕಿಯನ್ನ ಕೊಟ್ಟಾಗ ಅಲ್ಲಿಂದ ಏಳುವಂತಹ ಆವಿ ಅನ್ನೋದು, ಇಮ್ಯಾಜಿನ್ ಮಾಡಿ, ಇಲ್ಲೊಂದು ಪಾತ್ರ, ನೆಕ್ಸ್ಟ್ 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 ನೆಕ್ಸ್ಟ್, ಆ ಆವಿಯ
ಪ್ರೆಷರ್ ಎಷ್ಟು ಹೈ ಲೆವೆಲ್ ಅಲ್ಲಿ ಕ್ರಿಯೇಟ್ ಆಗಿರುತ್ತೆ ಟಾಪ್ ಮೋಸ್ಟ್ ಪಾತ್ರೆಯಲ್ಲಿ ಅಂತಂದ್ರೆ ವೇಪರ್ ಟ್ರಾಪಿಂಗ್ ಅನ್ನೋ ಎಫೆಕ್ಟ್ ನಡೆದು ಆ ಆವಿಯ ಮೂಲಕ ಮೇಲ್ಗಡೆ ಇರುವಂತಹ ಪಾತ್ರ ಬೇಗ ಬಂದು ಈ ಬುಡಕ್ಕೆ ಬೆಂಕಿ ಕೊಟ್ಟಿರುವಂತಹ ಪಾತ್ರ ಇದೆ ಅಲ್ಲ, ಅಲ್ಲಿ ಡೈರೆಕ್ಟ್ ಆಗಿ ಬೆಂಕಿ ಇದ್ರೂ ಸಹ ಮೇಲ್ಗಡೆ ಕ್ರಿಯೇಟ್ ಆಗುವಂತಹ ಆವಿಯ ಪ್ರೆಷರ್ನ ಲೆವೆಲ್ ಅಲ್ಲಿ ಅದು ಇಷ್ಟು ಬೇಗ ಬೇಯೋಕೆ ಸಾಧ್ಯ ಇಲ್ಲ. ದಿಸ್ ಇಸ್ ದ ರೀಸನ್. ನೆಕ್ಸ್ಟ್, ಸಿಂಹದ್ವಾರದ ಕೌತುಕ. ನಾನು ಇವತ್ತಿನವರೆಗೂ ಪುರಿ ಜಗನ್ನಾಥಕ್ಕೆ ಹೋಗಿಲ್ಲ, ಆಯ್ತಾ. ಈಗ 1-2 ಎಪಿಸೋಡ್ ಅನ್ನೋ ತರದಲ್ಲಿ ಶ್ರೀಕೃಷ್ಣ ಪರಮಾತ್ಮ ನನ್ನ ಹತ್ರ ಮಾಡಿಸ್ತಿದ್ದಾನೆ ಅಂತಂದ್ರೆ ಡೆಫಿನೆಟ್ಲಿ ಈ ವರ್ಷ ಕರ್ಸ್ಕೊಳ್ತಾನೆ ಅಂತಾನೆ ಅರ್ಥ. ಐ ವುಡ್ ಲೈಕ್ ಟು ಬಿಲೀವ್ ಸೊ. ನೀವೇನಾದ್ರೂ ಹೋಗಿದ್ರಿ ಅಂತಂದ್ರೆ ಅಲ್ಲಿ ದೇವಸ್ಥಾನದ ಮುಖ್ಯ ದ್ವಾರವನ್ನ ಸಿಂಹದ್ವಾರ ಅಂತ ಕರೀತಾರೆ. ಅಂದ್ರೆ ಬೇ ಆಫ್ ಬೆಂಗಾಲ್ ಇದೆ ಅಲ್ಲ, ಆ ಒಂದು ತೀರದಲ್ಲೇ ಇರುವಂತಹ ಈ ಚಂದ್ರ ದೇವಸ್ಥಾನದ ಮುಖ್ಯ ದ್ವಾರ ಸಿಂಹದ್ವಾರದಲ್ಲಿ ನೀವು ನಿಂತ್ಕೊಂಡ್ರಿ ಅಂತಂದ್ರೆ ಗಡ ಚಿಕ್ಕುವಂತಹ ಸಮುದ್ರದ ಅಲೆಗಳ ಸದ್ದು ಅನ್ನೋದು ನೀವು ಕೆಪ್ಪಾಗ್ಬಿಟ್ಟಿದ್ರು ಅನ್ನೋ ಲೆವೆಲ್ಗೆ ಬಂದು ಹೊಡಿತಾ ಇರುತ್ತಂತೆ. ನಾನು ಕೇಳಿಸ್ಕೊಂಡಿರೋದು. ನಿಮ್ಮಲ್ಲಿ ಯಾರಾದ್ರೂ ಹೋಗಿದ್ರಿ ಅಂತಂದ್ರೆ ನಿಮ್ಗೆ ಅನುಭವ ಆಗಿದೆಯಾ ಅನ್ನೋದನ್ನ ನಂಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ, ಆಯ್ತಾ. ಇಲ್ಲಿ ಮಿಸ್ಟ್ರಿ ಏನಪ್ಪಾ ಅಂತಂದ್ರೆ ಆ ದ್ವಾರದಿಂದ ನೀವು ಒಂದು ಸ್ಟೆಪ್ ಒಳಗಡೆ ಇಟ್ರಿ ದೇವಸ್ಥಾನದ ಕಡೆ ಅಂದ ತಕ್ಷಣ ಸೌಂಡ್ ಇಲ್ಲ. ಸೌಂಡ್ ಪ್ರೂಫಿಂಗ್ ಅಂತ ಹೇಳ್ತೀವಲ್ವಾ, ಆ ತರದ ಒಂದು ಕೌತುಕ. ಇದು ಹೆಂಗ್ ನಡೆಯಕ್ ಸಾಧ್ಯ ಜಸ್ಟ್ 1 ಸ್ಟೆಪ್ ಅಲ್ಲಿ? ಇದಕ್ಕೆ ಕಾರಣ ಎಂತದಪ್ಪ ಅಂತಂದ್ರೆ ಈ ದೇವಸ್ಥಾನದ ಈ ಒಂದು ಕಾರಿಡಾರ್ ಇದೆ ಅಲ್ಲ, ಈ ಸಿಂಹದ್ವಾರಂನಿಂದ ಎಂಟರ್ ಆಗುವಂತಹ ಕಾರಿಡಾರ್ ಭಯಂಕರ ದಪ್ಪ ಇರುವಂತಹ ಕಲ್ಲುಗಳಿಂದ ಮಾಡಲ್ಪಟ್ಟಿರುವಂತದ್ದು. ಹಾಗೆ ಅದರ ಅರೇಂಜ್ಮೆಂಟ್ ಹೆಂಗಿದೆ ಅಂತಂದ್ರೆ ಸರ್ಟೇನ್ ಜೊಮೆಟ್ರಿಕ್ ಅರೇಂಜ್ಮೆಂಟ್ ಅಲ್ಲಿ ಆಂಗಲ್ ಅಲ್ಲಿ ನೀಟಾಗಿ ಜೋಡಿಸಿ ಇಟ್ಟಿರೋದಕ್ಕೆ ಅಲ್ಲಿ ವೇಗವಾಗಿ ಬರುವಂತಹ ಸಮುದ್ರದ ಅಲೆಯ ಸೌಂಡ್ ಅನ್ನ ಅದು ಒಳಗಡೆ ಬರ್ಬೇಕಲ್ಲ, ಒಳಗಡೆ ಬರುವಾಗ ಆ ಕಲ್ಲಿನ ದಪ್ಪ ಗೋಡೆಗಳು ಯಾವಾಗ ಈ ಸೌಂಡ್ ವೇವ್ಸ್ ಬರ್ತಾ ಇರತ್ತೆ ಡಿಸ್ಟ್ರಕ್ಟಿವ್ ಇಂಟರ್ಫಿಯರೆನ್ಸ್ ಅನ್ನ, ರಿಫ್ರಾಕ್ಷನ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಹಾಗಾಗಿ ಹೊರಗಡೆಯಿಂದ ಬರ್ತಾ ಇರುವಂತಹ ಆ ಸದ್ದನ್ನ ಕಲ್ಲಿನ ಗೋಡೆ ಅನ್ನೋದು ತಡೆಗಟ್ಟಿ ಅಲ್ಲಿ ಕನ್ಸ್ಟ್ರಕ್ಟಿವ್ ಡಿಸ್ಟ್ರಕ್ಟಿವ್ ಇಂಟರ್ಫಿಯರೆನ್ಸ್ 7th ಕ್ಲಾಸ್ ಫಿಸಿಕ್ಸ್. ಇಂಟರ್ಫಿಯರೆನ್ಸ್ ಅಂತಂದ್ರೆ ಒಂದು ವೇವಿಗೆ ಇನ್ನೊಂದು ವೇವ್ ಸೇರ್ಕೊಂತು ಅಂತಂದ್ರೆ ಅದೆರಡು ನೀಟಾಗಿ ಮರ್ಜ್ ಆಯ್ತು ಅಂತಂದ್ರೆ ಇನ್ನೊಂದು ದೊಡ್ಡ ವೇವ್ ಹುಟ್ಟುಕೊಳ್ಳುತ್ತೆ. ಅದನ್ನ ಕನ್ಸ್ಟ್ರಕ್ಟಿವ್ ಅಂತ ಹೇಳ್ತೀವಿ. ಒಂದು ವೇವ್ ಲೆಂತ್ ಬೇರೆ ಇದ್ದು ಇನ್ನೊಂದ್ರದ್ದು ಬೇರೆ ವೇವ್ ಲೆಂತ್ ಅಲ್ಲಿ ಇತ್ತು ಅಂತಂದ್ರೆ ಅದೆರಡು ಜಾಯಿನ್ ಆಯ್ತು ಅಂತಂದ್ರೆ ಆವಾಗ ಡಿಮಿನಿಷ್ ಆಗ್ಬಿಡುತ್ತೆ ವೇವ್. ಅದನ್ನ ಡಿಸ್ಟ್ರಕ್ಟಿವ್ ಇಂಟರ್ಫಿಯರೆನ್ಸ್ ಅಂತ ಕರಿತೀವಿ, ಹೌದಾ. ಸೊ ಇಲ್ಲಿ ಆಗೋದು ಡಿಸ್ಟ್ರಕ್ಟಿವ್ ಇಂಟರ್ಫಿಯರೆನ್ಸ್. ಹಾಗೆ ರಿಫ್ರಾಕ್ಷನ್ ಆಗುತ್ತೆ. ಸೊ ದ್ಯಾಟ್ ನೀವು ಒಳಗಡೆ ಕಾಲಿಟ್ಟಿದ ತಕ್ಷಣ ಈ ಲೆವೆಲ್ ಅಲ್ಲಿ ಕೇಳಿಸ್ಕೊಳ್ತಾ ಇದ್ದಂತಹ ಸೌಂಡು ಮರೆಯಾಗ್ಬಿಡುತ್ತೆ. ಹೌ ಬ್ಯೂಟಿಫುಲ್. ನೆಕ್ಸ್ಟ್, ನೀವೆಲ್ಲರೂ ಕಾಯ್ತಾ ಇರೋದು ಹಂಗೆ ನನಗೆ ವಾವ್ ಅಮೇಸಿಂಗ್ ಮೈಂಡ್ ಬ್ಲೋವಿಂಗ್ ಅನ್ಸಿದ್ದು, ಜೊತೆಗೆ ಇವತ್ತಿಗೂ ಸಹ ಅದಕ್ಕೆ ಹಿಂಗೆ ಇರೋದು ಅಂತ ಹೇಳಕ್ಕೆ ನಮಗೆ 100% ಇದೇ ಸೈಂಟಿಫಿಕ್ ರೀಸನ್ ಅಂತ ಹೇಳಕ್ ಸಾಧ್ಯ ಇಲ್ಲದೆ ಇದ್ರು ಸಹ ವಾಟ್ ಕುಡ್ ಬಿ ದ ಸೈಂಟಿಫಿಕ್ ರೀಸನ್ ಬಿಹೈಂಡ್ ದ ಬಿಲೀಫ್ ದಟ್ ಸ್ಟಿಲ್ ಎಕ್ಸಿಸ್ಟ್? ಪೂರಿ ಜಗನ್ನಾಥನ ಮೂರ್ತಿಯ ಒಳಗಡೆ ಇರುವಂಥದ್ದು ಶ್ರೀಕೃಷ್ಣ ಪರಮಾತ್ಮನ ಸುಮಾರು 5,000 ವರ್ಷದ ಹಿಂದಿನ ಇವತ್ತಿಗೂ ಮಿಡ್ತಾ ಇರುವಂತಹ ಹೃದಯ ಅಂತದ್ದಕ್ಕೆ ನವಕಳೆ ಬರಹ ಅಂತ ಏನ್ ಹೇಳ್ತೀವಿ ಅಂದ್ರೆ ಒಂದು ಮೂರ್ತಿಯಿಂದ ಇನ್ನೊಂದು ಮೂರ್ತಿಗೆ ನಾವು ಅದನ್ನ ಟ್ರಾನ್ಸ್ಫರ್ ಮಾಡ್ತೀವಿ 8 ವರ್ಷಕ್ಕೆ 12 ವರ್ಷಕ್ಕೆ, ಯಾವಾಗ ಹಳೆ ಮೂರ್ತಿ ಶಿಥಿಲ ಆಗಿರುತ್ತೆ ಆವಾಗ. ಇದಕ್ಕೇನ್ ರೀಸನ್ ಇರಬಹುದು? ನೀವು ಸೈನ್ಸ್ ಸ್ಟೂಡೆಂಟ್ ಆಗಿದ್ರಿ ಅಂತಂದ್ರೆ ಇದನ್ನ ನಂಬಕ್ ತುಂಬಾ ಕಷ್ಟ ಆಗತ್ತೆ. ನೀವು ಅದ್ ಎಂಥದ್ದೇ ಶ್ರೀಕೃಷ್ಣನ ಭಕ್ತರಾಗಿದ್ರು ಸಹ ನೋಡಿ, ನಮ್ಮ ಧರ್ಮದಲ್ಲಿ, ಸನಾತನ ಧರ್ಮದಲ್ಲಿ ಪ್ರಶ್ನೆ ಕೇಳ್ಬೇಡ ಅಂತ ಎಲ್ಲೂ ಹೇಳಿಲ್ಲ. ದೇವರನ್ನೇ ಪ್ರಶ್ನೆ ಕೇಳಿರುವಂಥದ್ದೇ ಭಗವದ್ಗೀತೆ, ಹೌದಾ. ಹಾಗಾಗಿ ನಾವು ಅದೆಷ್ಟೇ ಬಿಲೀಫ್ ಸಿಸ್ಟಮ್ ಇಟ್ಕೊಂಡ್ರು ಕೂಡ, ಭಕ್ತಿಯನ್ನ ಇಟ್ಕೊಂಡ್ರು ಕೂಡ ಸೈಂಟಿಫಿಕ್ ಮೈಂಡ್ ಸೆಟ್ ಅನ್ನ ಬಿಡಬಾರ್ದು. ನೀವು ಒಬ್ಬ ಬಿಲೀವರ್ ಆಗ್ಬೇಕು ಅಂತಂದ್ರೂ ಸ್ಕೆಪ್ಟಿಕ್ ಮೈಂಡ್ ಸೆಟ್ ಇರಬೇಕು, ಕ್ಯೂರಿಯಾಸಿಟಿ ಮೈಂಡ್ ಸೆಟ್ ಇರಬೇಕು. ಅದೇ ಆ ಸ್ಕೆಪ್ಟಿಕ್ ಮೈಂಡ್ ಸೆಟ್, ಕ್ಯೂರಿಯಾಸಿಟಿ ಅನ್ನುವಂಥದ್ದು ಅದಕ್ಕೆ ರೀಸನಿಂಗ್ ಅನ್ನ ಕಂಡು ಹಿಡುತ್ತು ಅಂತಂದ್ರೆ ಅದನ್ನ ಸೈನ್ಸ್ ಅಂತ ಕರಿತೀವಿ. ನನಗೆ ರೀಸನ್ ಬೇಡ, ನನ್ಗೇನೋ ಅನುಭವ ಆಗಿದೆ ಅಂತಂದ್ರೆ ಅದನ್ನ ನಾವು ನಂಬಿಕೆ ಅಂತ ಕರಿತೀವಿ, ಹೌದಾ. ಹಾಗಾದ್ರೆ ಈ ನವಕಳೆ ಬರಹ ಅನ್ನುವಂತಹ ಪ್ರಕ್ರಿಯೆ ಏನ್ ನಡೆಯುತ್ತೆ? ಒಂದು ಮೂರ್ತಿಯಿಂದ ಇನ್ನೊಂದು ಮೂರ್ತಿಗೆ ಆ ಒಂದು ಶ್ರೀಕೃಷ್ಣನ ಹೃದಯ ಅಂತ ಕರೆಯಲ್ಪಡುವಂತಹ ಬ್ರಹ್ಮ ಪದಾರ್ಥವನ್ನ ಏನು ಹಾಕ್ತಾರೆ? ಇದಕ್ಕೆ ಏನ್ ಸೈಂಟಿಫಿಕ್ ರೀಸನಿಂಗ್ ಅನ್ನ ಕೊಡಬಹುದು? ಇವಾಗ ನಾನು ಹೇಳ್ತಾ ಇರುವಂತದ್ದಿದೆಲ್ಲ ಇದು ಸೈಫೈ ಥಿಯೋರಿ, ಹಿಂಗೆ ಅಂತ ಪ್ರೂವ್ ಮಾಡಕ್ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ನಾವು ಅದನ್ನ ಕಣ್ಣು ಬಿಟ್ಟು ನೋಡುವಂಥದ್ದು, ಕೈಯಲ್ಲಿ ಮುಟ್ಟುವಂಥದ್ದು ಅಥವಾ ಅದ್ರ ಮೇಲೆ ಏನಾದ್ರು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ ಅನ್ನುವಂಥ ಅಡಾಸಿಟಿ ಯಾರಿಗೂ ಇಲ್ಲ. ಆ ಕಾರಣದಿಂದ ಇದನ್ನ ಆರ್ಕ್ ರಿಯಾಕ್ಟರ್ ಅಂತ ಕರಿಬಹುದು ಅನ್ನುವಂಥ ಒಂದು ಸೈಫೈ ಥಿಯೋರಿ ಇದೆ. ಏನ್ ಹಂಗಂದ್ರೆ ಆರ್ಕ್ ರಿಯಾಕ್ಟರ್ ಅಥವಾ
ಫ್ಯೂಷನ್ ರಿಯಾಕ್ಟರ್ ಅಂತ ಕರೀತಾರೆ. ಅಂದ್ರೆ ಆ ವಸ್ತು ಏನಿದೆ, ಬ್ರಹ್ಮ ಪದಾರ್ಥ ಅನ್ನುವಂತಹ ವಸ್ತು ಏನಿದೆ ಅಲ್ಲ, ಅದು ಮೋಸ್ಟ್ಲಿ ಸೆಲ್ಫ್ ಸಸ್ಟೈನ್ ಆಗ್ತಾ ಇರುವಂತಹ ಒಂದು ಆರ್ಕ್ ರಿಯಾಕ್ಟರ್ ಆಗಿರಬಹುದು. ಅದರಿಂದ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ಬರ್ತಾ ಇರೋದ್ರಿಂದನೇ ಯಾವ ಒಂದು ಪ್ರಕ್ರಿಯೆಯಲ್ಲಿ ಅದನ್ನ ಟ್ರಾನ್ಸ್ಫರ್ ಮಾಡ್ತಾರೆ ಅದನ್ನ ಒಂದ್ಸತಿ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಕಂಪ್ಲೀಟ್ ಬ್ಲಾಕ್ ಔಟ್ ಆಗುತ್ತೆ, ಎಲ್ಲೂ ಪವರ್ ಇರಬಾರ್ದು ಅನ್ನೋ ತರದಲ್ಲಿ ಪೂರಿ ಜಗನ್ನಾಥದಲ್ಲಿ ಯಾವತ್ತು ನವಕಳೇಬರ ಪ್ರಕ್ರಿಯೆ ನಡೆಯುತ್ತಲ್ಲ, ಪೂರ್ತಿ ಪವರ್ ಕಟ್. ಇದಕ್ಕೆ ಕಾರಣ ಏನಾಗಿರಬಹುದು ಅಂತಂದ್ರೆ, ದಟ್ ಮೇಕ್ಸ್ ಸೆನ್ಸ್, ಅದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ರಿಲೇಟೆಡ್ ಆಗಿರುವಂತಹ ವಸ್ತು ಆಗಿದ್ದಕ್ಕೆ ಅದು ಇಂಟರಾಕ್ಟ್ ಆಗಬಾರ್ದು ಬೇರೆ ಪವರ್ ಸೋರ್ಸ್ನ ಜೊತೆಗೆ ಅನ್ನುವಂತಹ ಉದ್ದೇಶದೊಂದಿಗೆ ಜನಕ್ಕೆ ಹಿಂಗೆ ಹೇಳಿದ್ರೆ ಅರ್ಥ ಆಗ್ಲಿಕ್ಕಿಲ್ಲ, ಅಥವಾ ಹಿಂಗಿದ್ದನ್ನ ಜನ ಮರ್ತಿರೋದ್ರಿಂದ ಅದನ್ನ ನೋಡಬಾರ್ದು, ಅಥವಾ ಅದರಿಂದ ಏನು ಅನಾಹುತ ಆಗಬಾರ್ದು ಅನ್ನುವಂತಹ ಒಂದು ಭಯ ಫ್ಯಾಕ್ಟರ್ ಅನ್ನ ಇಂಡ್ಯೂಸ್ ಮಾಡಿಕೊಂಡು ಇದನ್ನ ಪದ್ಧತಿಯಾಗಿ ನಡ್ಸ್ಕೊಂಡು ಬಂದಿರಬಹುದು. ಹಾಗೆ ಅದನ್ನ ಯಾರು ಒಂದರಿಂದ ಇನ್ನೊಂದಕ್ಕೆ ಪರಿವರ್ತನೆಯನ್ನ ಮಾಡ್ತಾರಲ್ಲ, ಬದಲಾವಣೆ ಮಾಡ್ತಾರಲ್ಲ, ಇನ್ನೊಂದು ಮೂರ್ತಿಗೆ, ಹೊಸ ಮೂರ್ತಿಗೆ, ಅವರು ಕಣ್ಣಿಗೆ ಬಟ್ಟೆ ಕಟ್ಕೊಂಡಿರ್ತಾರೆ, ದಪ್ಪದಾಗಿರುವಂತಹ ಗ್ಲೌಸ್ ಅನ್ನ ಹಾಕೊಳ್ಳೋಕ್ಕೆ ಕಾರಣ ಏನು ಅಂತಂದ್ರೆ, ಮೇ ಬಿ ಇಟ್ ಹ್ಯಾಸ್ ದ ಕೆಪಾಸಿಟಿ ಟು ಬರ್ನ್ ಐಸ್ ಅಂಡ್ ಇವನ್ ಸ್ಕಿನ್, ಆ ಕಾರಣದಿಂದ ಸಹ ಇರಬಹುದು. ಇನ್ನೊಂದು, ಇಲ್ಲಿ ನೋಡಿ, ನಾನು ಲಾಸ್ಟ್ ವೀಕ್ ಎಪಿಸೋಡಲ್ಲೂ ಹೇಳಿದ್ದೆ, ಸಾಮಾನ್ಯವಾಗಿ ನಾವು ಮೂರ್ತಿ ಮಾಡೋದು, ವಿಗ್ರಹ ಅಂತ ಪ್ರಾಣ ಪ್ರತಿಷ್ಠೆ ಮಾಡೋದು ಕಲ್ಲಿಂದಕ್ಕೆ, ಹೌದಾ? ಆದ್ರೆ ಇಲ್ಲಿ ಏನ್ ವಿಶೇಷ, ಆಯ್ದ ಬೇವಿನ ಮರದ ದಿಮ್ಮಿಯನ್ನ ಕೊರೆದು ಪೂರಿ ಜಗನ್ನಾಥನನ್ನ, ಬಲಭದ್ರನನ್ನ, ಹಾಗೆ ನಮ್ಮ ಸುಭದ್ರೆಯನ್ನ ಮಾಡ್ತಾರೆ. ಮರವನ್ನೇ ಯಾಕೆ ಯೂಸ್ ಮಾಡ್ತಾರೆ ಅಂತಂದ್ರೆ, ಇಟ್ಸ್ ಎ ಬ್ಯಾಡ್ ಕಂಡಕ್ಟರ್ ಆಫ್ ಹೀಟ್ ಅಂಡ್ ಎಲೆಕ್ಟ್ರಿಸಿಟಿ. ಹಾಗೆ ಅದನ್ನ ಬದಲಾಯಿಸ್ತಾರೆ ನೋಡಿ, 8 ವರ್ಷ 12 ವರ್ಷ ಅನ್ನೋ ತರದಲ್ಲಿ ಬದಲಾವಣೆ ಮಾಡ್ತಾರೆ ಅಂತಂದ್ರೆ, ಆ ಒಳಗಡೆ ಪದಾರ್ಥ ಅಂತ ಏನು ನಾವು ಹಾಕ್ತಾ ಇದ್ದೀವಿ ಅದು ರಿಯಾಕ್ಟ್ ಆಗ್ತಾ ಇರುತ್ತೆ. ಆ ರಿಯಾಕ್ಷನ್ ಪವರ್ ಅನ್ನ ಹೊರಗಡೆ ಪರಿಸರಕ್ಕೆ ಟ್ರಾನ್ಸ್ಫರ್ ಮಾಡದೆ ತನ್ನ ಒಳಗಡೆನೆ ಇಟ್ಕೊಳ್ಳೋದ್ರಿಂದ ಆ ಒಂದು ಮೂರ್ತಿ ಯಾವ್ದ್ರಿಂದ ಮಾಡಲ್ಪಟ್ಟಿದೆ ಅಲ್ಲ, ಮರದಿಂದ, ಅದರ ಮಾಲಿಕ್ಯುಲರ್ ಲೆವೆಲ್ ಅಲ್ಲಿ ಡಿಸ್ಟ್ರಕ್ಷನ್ ನಡೆಯೋದ್ರಿಂದ ಅದು ಓವರ್ ದ ಪೀರಿಯಡ್ಸ್ ಶಿಥಿಲಗೊಳ್ಳುತ್ತೆ. ಹಾಗಾಗಿ ಹೊಸ ಮೂರ್ತಿಯನ್ನ ಮಾಡ್ತಾರೆ. ಐ ವುಡ್ ಲೈಕ್ ಟು ಬಿಲೀವ್, ಯಾಕೆ ಅಂತಂದ್ರೆ ಈ ಪ್ರಕ್ರಿಯೆ ಅನ್ನುವಂಥದ್ದು ಏನಿದೆ ಅಲ್ಲ, ಶ್ರೀಕೃಷ್ಣನ ಹೃದಯ ಅಂತ ನಂಬಲ್ಪಟ್ಟಿರುವಂತದ್ದನ್ನ ಟ್ರಾನ್ಸ್ಫರ್ ಮಾಡೋದ್ರ ನಡುವೆ ಏನೇನ್ ಪ್ರಕ್ರಿಯೆಗಳಿದ್ದಾವೆ ಅನ್ನೋದನ್ನ ನೋಡಿದ್ರೆ ಇಟ್ ಮೇಕ್ ಸೆನ್ಸ್ ಟು ಮೀ. ನಿಮಗೇನನ್ಸುತ್ತೆ, ಈ ಬ್ರಹ್ಮ ಪದಾರ್ಥ ಅಂತಂದ್ರೆ ಏನಾಗಿರಬಹುದು? ಶ್ರೀಕೃಷ್ಣನ ಹೃದಯನೇ ಇರಬಹುದಾ ಏನು ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳೋದನ್ನ ಮರಿಲೇಬೇಡಿ. ಈ 5 ಮಿಸ್ಟ್ರಿ ಬಗ್ಗೆ ನಿಮ್ಗೆ ಮೊದಲೇ ಗೊತ್ತಿತ್ತಾ? ಯಾವ್ದಾದ್ರು ಭಯಂಕರ ಖುಷಿ ಆಯ್ತಾ ರೀಸನಿಂಗ್ ಅನ್ನ ಕೇಳಿ ಅನ್ನೋದನ್ನ ನನಗೆ ಡೆಫಿನೆಟ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಚಂದ ಭಾಷೆಯಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹೈಪ್ ಮಾಡಿ, ನಿಮ್ಮವರೆಲ್ಲರ ಜೊತೆ ಇದನ್ನ ಶೇರ್ ಮಾಡ್ಕೊಡಿ. ಯಾಕೆಂತಂದ್ರೆ ನಮಗೆ ನಮ್ಮ ನಂಬಿಕೆ ಬಗ್ಗೆ ಖುಷಿನೂ ಆಗ್ಬೇಕು, ವಾವ್ ಅನಿಸ್ಬೇಕು. ಹಾಗೆ ಅದನ್ನ ಸುಮ್ನೆ ಮಾಡಿಲ್ಲ, ಆ ಮಿಸ್ಟರಿಯ ಹಿಂದೆ ವಿಜ್ಞಾನ ಸಹ ಸಾಥ್ ಕೊಟ್ಟಿದೆ, ಅದನ್ನ ತಿಳ್ಕೊಳ್ಳೋದು ಸಹ ನಮ್ಮ ಜವಾಬ್ದಾರಿಯಾಗಿರುತ್ತೆ ಅನ್ನೋದನ್ನ ಎಲ್ರಿಗೂ ಹೇಳಿ ಅಂತ ಹೇಳ್ತಾ, ಇದು ಈ ವಾರದ ಸನಾತನ ಕಥನ. ಮತ್ತೆ ನಿಮ್ಮ ಭೇಟಿ ಬರುವ ಭಾನುವಾರ ಬೆಳಗ್ಗೆ ಅಥವಾ ರಾತ್ರಿ ಶಾರ್ಪ್ 9 o'clock. ಜೈ ಜಗನ್ನಾಥ. ಲೋಕ ಸಮಸ್ತ ಸುಖಿನೋ ಭವಂತು.